ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ರುಚಿಯಾದ ಕುಷ್ಕ ರೈಸ್ ಮಾಡೋಣ. ಇದಕ್ಕೆ ಬೇಕಾದ ಸಾಮಗ್ರಿ ಈರುಳ್ಳಿ ಒಂದು, ಮೆಣಸಿನ್ಕಾಯಿ ಒಂದು 3 ಅದು ಕಟ್ ಮಾಡಿರೋದು, ಮತ್ತು ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಅದು ಕಟ್ ಮಾಡಿದ್ದೀನಿ. 2 ಮೀಡಿಯಮ್ ಸೈಜ್ ಟೊಮೊಟೊ ಅದನ್ನು ಕಟ್ ಮಾಡಿದ್ದೀನಿ. ನಾನಿಲ್ಲಿ ಜಿಂಜರ್ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ, ಪೇಸ್ಟ್ ಮಾಡಿಲ್ಲ. ಆಮೇಲೆ ಕಸೂರಿ ಮೇಥಿ ಸ್ವಲ್ಪ, ಲವಂಗ, 2 ಏಲಕ್ಕಿ, ಅರ್ಧ ಇಂಚು ಚಕ್ಕೆ, 1 ಸ್ಟಾರ್ ಹೂವು, ಜೀರಿಗೆ, ಬಿರಿಯಾನಿ ಎಲೆ ಮತ್ತು ಗರಂ ಮಸಾಲ, ಧನಿಯಾ ಪುಡಿ 2 ಬೇಕಾಗ್ತದೆ. ನಾನು ಈ ಲೋಟನಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದ್ರ ಪ್ರಕಾರ 3 ಲೋಟ ನೀರು ತೊಗೊಂಡಿದ್ದೀನಿ. ಅಕ್ಕಿನ ತೊಳೆದುಬಿಟ್ಟು ಚೆನ್ನಾಗಿ 2 ಸಾರಿ ತೊಳೆದು ಅದನ್ನು ನೆನೆಸಿ ಇಡಬೇಕು. ಈಗ ಸ್ಟವ್ ಅಂಟಿಸಿ ಕುಕ್ಕರ್ ಇಟ್ಟ ಮೇಲೆ ಅದಕ್ಕೆ 4 ಸ್ಪೂನ್ ಎಣ್ಣೆ ಹಾಕೋದ. ಸೊ ನಾವು ಇಲ್ಲಿ ಕಡಲೆಕಾಯಿ ಎಣ್ಣೆ ಬಳಸ್ತಾ ಇದ್ದೀವಿ. ಅದು ಮನೇಲಿ ಮಾಡಿದ ಗಾಣದ ಎಣ್ಣೆ, ಅದು ಹೋಮ್ ಮೇಡ್ ಅಂತಾರಲ್ಲ ಅದು. ಸೊ ಎಣ್ಣೆ ಹಾಕೋದು ಬಿಸಿ ಆದಮೇಲೆ ಅದಕ್ಕೆ ಈ ಚಕ್ಕೆ, ಲವಂಗ, ಏಲಕ್ಕಿ, ಈ ಮಸಾಲೆ ಸಾಮಾನು ಏನಿತ್ತು ಅದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಬರ್ತದೆ, ಅದು ಸ್ಮೆಲ್ ಬರುತ್ತೆ. ಅದು ಅಲ್ಲಿವರೆಗೂ ಫ್ರೈ ಮಾಡಬೇಕು. ಸೊ ಅದು ಫ್ರೈ ಆಗ್ತಿದ್ದಂಗೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಎಣ್ಣೆ ಬಿಸಿಯಾಗಿದೆ, ಚೆನ್ನಾಗಿ ಕಾದಿದೆ. ಸೊ ಅದು ಚೆನ್ನಾಗಿ ಫ್ರೈ ಆಗ್ತಿದೆ. ಸೊ ಇದು ಫ್ರೈ ಆಗ್ತಿದ್ದಂಗೆ ನೋಡಬೇಕು, ಅದು ಸಾಸಿವೆ ಎಲ್ಲ ಚಿಟಪಟ ಅನ್ನತ್ತೆ, ಮತ್ತು ಇದು ಏಲಕ್ಕಿ ಇದೆಲ್ಲ ಲವಂಗ ಎಲ್ಲ ಚಿಟಪಟ ಅನ್ನತ್ತೆ. ಸೊ ಇದು ಫ್ರೈ ಆಗ್ತಿದ್ದಂಗೆ ನಾನು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ 2 ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ. ಸೊ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಅಟ್ಲೀಸ್ಟ್ ಗೋಲ್ಡನ್ ಬ್ರೌನು, ಫುಲ್ಲು ತುಂಬ ಬ್ರೌನ್ ಆಗೋದು ಬೇಡ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಸೊ ಈರುಳ್ಳಿ ಬೇಗ ಫ್ರೈ ಆಗೋಕ್ಕೆ ನಾವು ಸ್ವಲ್ಪ ಅರಿಶಿನ ಅಥವಾ ಉಪ್ಪು ಎರಡಲ್ಲೂ ಬಳಸ್ಬೋದು. ಸೊ ನಾನು ಸ್ವಲ್ಪ ಆದಮೇಲೆ ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಏನು ಜಚ್ಕೊಂಡಿದೆ ಅದನ್ನು ಹಾಕಿದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ನಾನು ರೆಡಿಮೇಡ್ ಪೇಸ್ಟ್ ಏನಕ್ಕೆ ಯೂಸ್ ಮಾಡಲ್ಲ ಅಂದರೆ ಅದ್ರಲ್ಲಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಆ್ಯಸಿಡಿಟಿ ಎಲ್ಲ ಕಾಸ್ ಮಾಡುತ್ತೆ ಅಂತ ನಾನು ರೆಡಿಮೇಡ್ ಹಾಕಲ್ಲ. ಒಂದು ಮನೆಯಲ್ಲೇ ರುಬ್ಕೊಂಡು ಹಾಕ್ತೀನಿ, ಇಲ್ಲಾಂದರೆ ಈ ಥರ ಜಜ್ಜಿ ಹಾಕ್ತೀನಿ. ನಂಗೆ ಜಜ್ಜಿ ಹಾಕೋದ್ರಲ್ಲಿ ತುಂಬ ಇಷ್ಟ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊ ಏನು ಕಟ್ ಮಾಡಿದ್ವಿ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಬೇಕು. ಸೊ ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ತಿರುಗಿಸ್ತಾನೆ ಇರಬೇಕು. ಸ್ವಲ್ಪ ಗ್ಯಾಪ್ ಕೊಡ್ಬೋದು. ಇಲ್ಲಿ ನಾವು ಎಕ್ಸ್ಟ್ರಾ ಎಣ್ಣೆಯನ್ನು ಆಡ್ ಮಾಡೋದು ಬೇಡ. ಸೊ ಅದೆರಡು ಫ್ರೈ ಆಗಿದೆ. ಅದಕ್ಕೆ ಇವಾಗ ನಾನು ಕಸೂರಿ ಮೇಥಿ ಮತ್ತು ಕಲ್ಲುವ ಅಂತ ಏನಂತಾರೆ ಅದೆರಡೂ ಸೈಡಿಗೆ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಸೊ ಅದು ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಅದು ಕಲಿಸ್ಕೊಂಡ್ಮೇಲೆ ಕೊತ್ತಂಬರಿ ಮತ್ತು ಪುದೀನ ಏನು ಇಟ್ಕೊಂಡಿದೆ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಅದು ಮಿಕ್ಸ್ ಆದಮೇಲೆ ಅದಕ್ಕೆ ಇವಾಗ ಚಿಲ್ಲಿ ಪೌಡ್ರು, ಗರಂ ಮಸಾಲ ಮತ್ತು ಧನಿಯಾ ಪುಡಿ 3 ಹಾಕ್ತಾಯಿದ್ದೀನಿ ನಾನು. 3 ಒಂದೊಂದು ಟೇಬಲ್ ಸ್ಪೂನು ಇಲ್ಲ ಟೀ ಸ್ಪೂನು, ನಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಂಡಿದ್ದೀನಿ. ನನಗೆ ಖಾರ ಕಮ್ಮಿ ತಿನ್ನೋದ್ರಿಂದ 3 ಒಂದೊಂದು ಟೀ ಸ್ಪೂನ್ ತೊಗೊಂಡಿದ್ದೀನಿ ನಾನು. ಅದು ಖಾರ ಚೆನ್ನಾಗಿ ಮಿಕ್ಸ್ ಆಗಬೇಕು, ಮತ್ತು ಅದು ಸ್ವಲ್ಪ ಹಸಿ ವಾಸನೆ ಅನ್ನೋದು ಹೋಗಬೇಕಾಗತ್ತೆ ಖಾರ ಅದು. ಅದಾದಮೇಲೆ ನಾನು ಏನು ಗ್ಲಾಸ್ ತೋರಿಸ್ದೆ ಆ ಗ್ಲಾಸಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನಾವು ಇದರ ಬಿಸಿನೀರಾದರೂ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ತಣ್ಣಗಿರೋ ನೀರಾದರೂ ಹಾಕ್ಕೊಂಡು ಅದನ್ನು ಕುದಿಯೋಕ್ಕೆ ಬಿಡಬೇಕು. ಸೊ ನಾನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು ಸಲ ಉಪ್ಪು ಕಮ್ಮಿ ಇತ್ತು, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ನೀವು ಅಷ್ಟೇ ರುಚಿಗೆ ನೋಡಿ ಉಪ್ಪು ಹಾಕ್ಕೋಬೇಕು. ಸೊ ನೀರು ಕುದಿಯೋ ಸ್ಟೇಜಿಗೆ ಬಂದಿದೆ, ಚೆನ್ನಾಗಿ ಕುದೀತಾ ಇದೆ ನೀರು. ಇವಾಗ ನಾನೇನು 1 ಲೋಟ ಅಕ್ಕಿ ನೆನೆಸ್ಕೊಂಡಿದ್ದೆ, ಆ ನೀರೆಲ್ಲ ಬಗ್ಗಿಸ್ಬಿಟ್ಟು ಇವಾಗ ಅಕ್ಕಿನ ಮಾತ್ರ ಇದಕ್ಕೆ ಹಾಕ್ತಾಯಿದ್ದೀನಿ.
ಕೆಲವ್ರು ಏನು ಮಾಡ್ತಾರೆ ಅಂದರೆ ಅಕ್ಕಿ ನೆನೆಸಿರ್ತಾರಲ್ಲ, ನೆನೆಸ್ಬೇಕಾದ್ರೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಅದನ್ನು ಆಮೇಲೆ ಇಲ್ಲಿ ಇದು ಮಾಡ್ತಾರೆ. ಸೊ ಮತ್ತು ನಾನು ಉಪ್ಪು ನೋಡಿದಾಗ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡೆ ನಾನು. ಸೊ ಇವಾಗ ಅಕ್ಕಿ ಮತ್ತು ಎಲ್ಲ ಏನೋ ಮಿಕ್ಸ್ ಮಾಡಿದ್ವಿ ಅದು ಚೆನ್ನಾಗಿ ಕುದೀತಾ ಇದೆ. ಈಗ ಕುದಿಯೋ ಸ್ಟೇಜಲ್ಲಿ ನಾವು ನೋಡ್ಕೊಬೇಕು, ಮತ್ತು ಇನ್ನೊಂದ್ಸಲ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಆಮೇಲೆ ಕುಕ್ಕರ್ ಮುಚ್ಚಿ 3 ವಿಸಿಲ್, ಮೀಡಿಯಮ್ ಫ್ಲೇಮಲ್ಲಿ 3 ವಿಸಿಲ್ ಬರಬೇಕಾಗತ್ತೆ. ಸೊ 3 ವಿಸಿಲ್ ಆಯಿತು. ನಮ್ಮ ಮನೆಯಲ್ಲಿ ಕುಕ್ಕರಲ್ಲಿ 3 ವಿಸಿಲ್ ಕೂಗ್ತದು. ಸೊ ಕುಕ್ಕರ್ ತಣ್ಣಗಾಕೆ ಬಿಟ್ಟು ಫುಲ್ಲು ಪ್ರೆಷರೆಲ್ಲ ಹೋದ್ಮೇಲೆ ನಾವು ತೆಗಿಬೇಕಾಗ್ತದೆ. ಸೊ ಇಲ್ಲಾಂದರೆ ಟೇಸ್ಟ್ ಇರೋದಿಲ್ಲ. ಸೊ ಈಗ ಕುಕ್ಕರ್ದು ಪ್ರೆಷರೆಲ್ಲ ಹೋಗಿದೆ, ತೆಗಿತಾ ಇದ್ದೀವಿ. ಸೊ ನೋಡಿ, ಘಮಘಮಿಸುವ ರುಚಿ ರುಚಿಯಾದ ಕುಷ್ಕ ರೈಸ್ ರೆಡಿ ಇದೆ. ಸೊ ಇದಕ್ಕೆ ನಾವು ಕಾಂಬಿನೇಷನ್ ಅಂದ್ಬಿಟ್ಟು ಒಂದು ಸೇರ್ವ ಮಾಡ್ಕೊಬೋದು. ಅದು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ ನಾನು ಯಾವ ಥರ ಮಾಡೋದು ಸೇರ್ವ ಅನ್ನೋದು. ಇಲ್ಲ ಅಂದರೆ ನಾವು ಮೊಸರು ಬಜ್ಜಿ, ರೈತ